ಭಗವಂತನ ಸ್ಥೂಲ ರೂಪ, ಪಾತಾಳದಿಂದ ಆರಂಭ ಮಾಡಿಕೊಂಡು ಸತ್ಯಲೋಕದ ತನಕ ಇರುವಂಥ ಎಲ್ಲ ವೈಭವದ ನಿರೂಪಣೆಗಳನ್ನು ಮಾಡ್ತಾರೆ. ಮಾಡುವಾಗ ಮಧ್ಯದಲ್ಲಿ ಜಂಬೂದ್ವೀಪ, ಆ ಜಂಬೂದ್ವೀಪದಲ್ಲಿ ಖಂಡಗಳು, ಆ ಒಂದೊಂದು ಖಂಡಗಳಲ್ಲಿ ಒಂದೊಂದು ಭಗವದ್ ರೂಪದಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. ಒಬ್ಬೊಬ್ಬ ಭಕ್ತರು ಅಲ್ಲಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಭಾರತ. ಈ ಭಾರತದಲ್ಲಿ ತೀರ್ಥಗಳು, ಕ್ಷೇತ್ರಗಳು ಬಹಳವಾಗಿವೆ. ಪಾಪಪುಣ್ಯಗಳು, ಕರ್ಮಗಳಿಗೆ ತಕ್ಕ ಪಾಪಪುಣ್ಯಗಳು ಎಲ್ಲ ಈ ಕ್ಷೇತ್ರದಲ್ಲೇ ಬರುವಂಥದ್ದು. ಮುಖ್ಯವಾಗಿ ಈ ಕ್ಷೇತ್ರದ ಅಧಿಷ್ಠಾತೃ ದೇವತೆಯಾಗಿ ನಿಂತಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನರನಾರಾಯಣ. ಆದ್ದರಿಂದ ನಾವು ಭಾರತ ದೇಶದಲ್ಲಿ ಹುಟ್ಟಿದವರು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ನರನಾರಾಯಣನನ್ನು ನೋಡಬೇಕು ಅಂತ ಆಸೆಪಟ್ಟು ಬದರಿ ಯಾತ್ರೆ ಅಂತ ಮಾಡ್ತೇವೆ. ಇಲ್ಲಿ ಬಂದರೆ ಡೈರೆಕ್ಟ್ ಕನೆಕ್ಷನ್ನು. ಎಲ್ಲಿಗೆ? ಬದರಿಗೆ. ಅಲ್ಲಲ್ಲಿ ಹೇಳ್ತಾ ಇರ್ತಾರೆ, ಈ ಊರಿಗೆ ಹೋದರೆ ಒಂದು ಗುಹೆ ಇದೆ, ಆ ಗುಹೆ ಒಳಗೆ ಹೋದ್ರೆ ಡೈರೆಕ್ಟಾಗಿ ಕಾಶಿಗೆ ಹೋಗುತ್ತೆ, ಆ ಊರಿಂದ ಡೈರೆಕ್ಟಾಗಿ ಕಾಶಿಗೆ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ರೂಪ್ಯಪೀಠಪುರಕ್ಕೆ ನಾವು ಬಂದರೆ ಡೈರೆಕ್ಟ್ ಕನೆಕ್ಷನ್ ಬದರಿಕಾಶ್ರಮಕ್ಕೆ. ಇಲ್ಲಿ ಅದೃಶ್ಯ ರೂಪ್ಯಪೀಠೆ ಅಸ್ತಿ ದೃಶ್ಯೋಸ್ತಿ ಬದರೀ ತಟೆ ಅಂತ ನಮ್ಮೆಲ್ಲರನ್ನು ಉದ್ಧಾರ ಮಾಡಲಿಕ್ಕಾಗಿ ಬಂದ ಪಾವನ ಪವನರು ಅಂತ ಪ್ರಸಿದ್ಧರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಾಕ್ಷಾತ್ತಾಗಿ ಅಲ್ಲಿದ್ದರೆ ಅದೃಶ್ಯ ರೂಪದಿಂದ ಇಲ್ಲಿದ್ದಾರೆ. ಅದೃಶ್ಯ ರೂಪದಿಂದ ಇಲ್ಲಿದ್ದು ಅನಂತಾಸನಲ್ಲಿ ಕೃಷ್ಣನಲ್ಲಿ ಬದ್ರಿನಾರಾಯಣನನ್ನು ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ದೃಶ್ಯವಾಗಿದ್ದು ದೇವರ ಪೂಜೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಬಂದರೆ ಬದ್ರಿಯಾತ್ರೆ ಮಾಡಿದ ಪುಣ್ಯ ಬಂದೇ ಬಂತು. ಅಲ್ಲಿ ಗಂಗೆ ಇದ್ದಾಳೆ, ಸರೋವರದಲ್ಲಿ ಇಲ್ಲೂ ಗಂಗೆ ಇದ್ದಾಳೆ, ಅಲ್ಲಿ ಕೈಲಾಸದಲ್ಲಿ ಶಿವ ಇದ್ದಾನೆ, ಚಂದ್ರಮೌಳೀಶ್ವರ ಇಲ್ಲಿದ್ದಾನೆ. ಏನು ವೈಭವ ನೋಡಿ. ಆದರೆ ಬದರಿಯಲ್ಲಿ ಹಿಮಾಲಯದಲ್ಲಿ ಒಂದಿಲ್ಲ ಅಂತಾರೆ ವಾದಿರಾಜರು. ಶ್ರೀ ಮಧ್ವಹಸ್ತ ಕಮಲಾರ್ಚಿತ ಕೃಷ್ಣಮೂರ್ತಿಯ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಆಚಾರ್ಯರು ತಮ್ಮ ಕರಕಮಲಗಳಿಂದ ಪೂಜೆ ಮಾಡಿದ ಕೃಷ್ಣಮೂರ್ತಿಯ ಹೆಚ್ಚುಗಾರಿಕೆಯ ವೈಭವ ರೂಪ್ಯಪೀಠಪುರಕ್ಕೆ. ಆದ್ದರಿಂದ ನಾವೆಲ್ಲ ಎಷ್ಟು ಭಾಗ್ಯಶಾಲಿಗಳು ಅಂತ ಲೆಕ್ಕ ಹಾಕ್ಕೊಂಡ್ರೆ ಭಯ ಆಗುತ್ತೆ, ಮನಸ್ಸು ದುಗುಡ ಆಗುತ್ತೆ. ಯಾಕೆ ಅಂದರೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಬಂದು ಹೆಚ್ಚಿನ ಸಾಧನೆಗೆ ಅವಕಾಶ ಇದೆಯೋ ಅಷ್ಟೇ ಹೆಚ್ಚಿನ ಪಾಪ ಸಾಧನೆಗೆ ಅವಕಾಶ ಅಲ್ಲೇ ಇರುತ್ತೆ. ಆದ್ದರಿಂದ ಜಾಗೃತವಾಗಿದ್ದು ನಾವು ಕತ್ತಿಯ ಅಲಗಿನ ಮೇಲಂತೆ ತೀರ್ಥಕ್ಷೇತ್ರಗಳಲ್ಲಿರೋದು ಅಂದರೆ ಕತ್ತಿಯ ಅಲಗಿನ ಮೇಲೆ ನಿಂತ್ಕೊಳ್ಳೋದು ಅಂತ ಜಾಗೃತವಾಗಿರಬೇಕು. ಭಗವಂತ ಸಾಧನೆ ಮಾಡಿಸುವಂತ ಪ್ರಾರ್ಥನೆ ಮಾಡ್ತಾ ಇರಬೇಕು ನಿರಂತರವಾಗಿ. ತತ್ರಾಪಿ ವಾಯುದೇವರಂಥ ಜೀವೋತ್ತಮ ದೇವತೆಗಳು ಸಾಕ್ಷಾತ್ತಾಗಿರುವ ಸನ್ನಿಧಾನದಲ್ಲಿ ಎಷ್ಟು ಜಾಗೃತರಾಗಿರ್ಬೇಕು ಆಲೋಚನೆ ಮಾಡಬೇಕಲ್ವ ನಾವು. ಒಂದು ಪ್ರತಿಮೆ ಇದ್ದರೆ ಪ್ರತಿಮೆ ಇಲ್ಲಿದೆ ರೀ, ನಾವು ಅಲ್ಲೋಗಿ ತಿನ್ಬಿಟ್ರೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ನಮ್ಮ ವಾಯುದೇವರು ಹಾಗಲ್ಲ, ಇಲ್ಲಿ ಪ್ರತಿಮಾ ರೂಪದಲ್ಲಿ ಕೃಷ್ಣ ಮಠದಲ್ಲಿದ್ದಾರೆ. ಬಟ್ ರೂಪ್ಯಪೀಠದಲ್ಲಿ ಅದೃಶ್ಯ ರೂಪದಿಂದ ಎಲ್ಲ ಕಡೆ ಓಡಾಡ್ಕೊಂಡಿದ್ದಾರೆ. ಅವ್ರು ಇರಬೇಕಾದ್ರೆ ನಾವು ಹೇಗಿರಬೇಕು? ನಮ್ಮ ಮನಸ್ಸು ಎಷ್ಟು ಜಾಗೃತವಾಗಿರಬೇಕು. ರೋಮಾಂಚನ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಆಚಾರ್ಯರು ಇರುವ ಕ್ಷೇತ್ರ, ನಾವಲ್ಲಿ ಕೂತಿದ್ದೇವೆ ಅಂತಂದಾಗ ಆ ಫೀಲ್ ಇದೆಯಲ್ಲ, ಅದು ಸಾಮಾನ್ಯಕ್ಕೆ ಸಿಗತಕ್ಕಂತಹ ಫೀಲ್ ಅಲ್ಲ. ಅದು ಅನುಭವಿಸಿದರೆ ಮಾತ್ರ ಗೊತ್ತಾಗುತ್ತೆ. ನಾವು ದೂರ ಇದ್ದೇವಲ್ಲ, ಇಲ್ಲಿದ್ದಾಗ ಮಹಿಮೆ ಗೊತ್ತಾಗೋದಿಲ್ಲ. ನಮ್ದಲ್ವಾ ಉಡುಪಿ, ನಮ್ದಲ್ವಾ ಮಾಡಿದ್ದಾಯಿತು ಅಂತ. ಈಗ ಇಲ್ಲಿ ಬಿಟ್ಟು ದೂರ ಹೋದಾಗ ಉಡುಪಿಗೆ ಹೋಗಬೇಕು ಅಂತ ಆಸೆ, ಬರೋಕ್ಕಾಗಲ್ಲ. ನಾನಾ ಕಾರಣಗಳು ಬಂದರೂ ಕೂಡ ಕೆಲವು ದಿನಗಳು ಮಾತ್ರ ಇರಬೇಕು, ಮತ್ತೆ ಅಲ್ಲಿ ಹೋಗಬೇಕು. ಅಲ್ಲಿ ಹೋದಾಗ ಇಲ್ಲಿ ಸ್ಮರಣೆ ಗೊತ್ತಾಗುತ್ತವಾಗ ಉಡುಪಿಯ ವೈಭವ ಏನು ಅಂತ. ಈ ದೃಷ್ಟಿಯಲ್ಲಿ ಭಾರತ ದೇಶದ ಅಧಿಷ್ಠಾತೃ ದೇವತೆಯಾಗಿ ನಿಂತಿರತಕ್ಕಂಥ ಮಹಾನುಭಾವ ನಾರಾಯಣ, ಅವನನ್ನು ಭರತ ದೇಶದ ಎಲ್ಲರ ಪರವಾಗಿ ನಾರದರು ಆರಾಧನೆ ಮಾಡ್ತಾ ಇದ್ದಾರೆ. ಇಲ್ಲಿರುವ ತೀರ್ಥಗಳು ಹಲವಾರಿದೆ. ಆ ಹಲವಾರು ತೀರ್ಥಗಳಲ್ಲಿ ಗಂಗೆ ಅತ್ಯಂತ ಪ್ರಧಾನಳು. ಗಂಗೆಯ ನಂತರದಲ್ಲಿ ಬರತಕ್ಕಂಥವಳು ಗೋದಾವರಿ, ಗೋದಾವರಿಯ ಸಮನಂತರದಲ್ಲಿ ಕೃಷ್ಣವೇಣಿ, ಕೃಷ್ಣವೇಣಿಗೆ ಸಮಾನವಾದ 3 ತೀರ್ಥಗಳು ಸ್ವಾಮಿ ತೀರ್ಥ, ಚಂದ್ರತೀರ್ಥ, ಮಾನಸ ಸರೋವರ. ಅಲ್ಲಿಂದ ಎಲ್ಲ ನದಿಗಳು ನಮಗೆ ತಾರತಮ್ಯದಲ್ಲಿ ಸಿಗ್ತಾ ಇದೆ. ಆದ್ದರಿಂದ ಬೇರೆ ಬೇರೆ ಭೂಪ್ರದೇಶಗಳಲ್ಲಿ ಹುಟ್ಟಿ ವೈಭವದ ಜೀವನ ಮಾಡೋದು ಒಂದೇ, ಅನುಸಂಧಾನ ಇಟ್ಟುಕೊಂಡು ಭಾರತದಲ್ಲಿ ಒಂದು ಕ್ಷಣ ಇರೋದು ಒಂದೇ. ಕ್ಷಣಾಯುಷಾಂ ಭಾರತ ಭೂಜಯೋ ವರಹ. ಆಚಾರ್ಯರು ಇದೆಲ್ಲ ಮಾತಿಗೆ ಒಂದು ವಾಕ್ಯದಲ್ಲಿ ತಾತ್ಪರ್ಯವನ್ನು ಕೊಡ್ತಾರೆ. ದೇವತೆಗಳಲ್ಲಿ 2 ಭಾಗ, ಆಧಿಕಾರಿಕ ದೇವತೆಗಳು ಅಂತ ಒಂದು ಭಾಗ, ಅನಧಿಕಾರಿಕ ದೇವತೆಗಳು ಅಂತ ಇನ್ನೊಂದು ಭಾಗ. ಆಧಿಕಾರಿಕ ದೇವತೆಗಳು ಅವತಾರ ಮಾಡಿ ಬರ್ತಾರೆ. ವಾಯುದೇವರು ಮೊದಲಾದಂತಹ ಎಲ್ಲರೂ ಕೂಡ ಆಧಿಕಾರಿಕ ದೇವತೆಗಳು.
ಅವರೆಲ್ಲ ಇಲ್ಲಿ ಅವತಾರವನ್ನು ಮಾಡಿ ತಮ್ಮ ಸಾಧನೆಯನ್ನು ವಿಶೇಷಾರ್ಥವಾಗಿ ಮಾಡಿಕೊಂಡು ಹೋಗ್ತಾರೆ. ಅವರಿಗೆ ಮೋಕ್ಷ ಕ್ಲುಪ್ತ. ಆದರೆ ಅನಧಿಕಾರಿಗಳಾದಂಥ ದೇವತೆಗಳಿದ್ದಾರಲ್ಲ, ಅವರು ಮೋಕ್ಷಕ್ಕಾಗಿ ಭಾರತದಲ್ಲೇ ಹುಟ್ಟಿ ಬರ್ತಾರೆ ಅಂತ ಶ್ರೀಮದಾಚಾರ್ಯರ ವಾಕ್ಯ. ಅನಧಿಕಾರಿಣೋ ದೇವಾಹ ಸ್ವರ್ಗಸ್ಥಾಹ ಭಾರತೋದ್ಭವಂ ವಾಂಛಂತಿ ಆತ್ಮವಿಮೋಕ್ಷಾರ್ಥಂ ಉದ್ರೇಕಾರ್ಥೇ ಅಧಿಕಾರಿಣಃ ಅಂತ ಶ್ರೀಮದಾಚಾರ್ಯರ ವಾಕ್ಯ. ಮೋಕ್ಷದಲ್ಲಿ ಆನಂದವನ್ನು ಆಧಿಕ್ಯ ಮಾಡಿಕೊಳ್ಳಿಕ್ಕಾಗಿ ಆಧಿಕಾರಿಕ ದೇವತೆಗಳು ಅವತಾರ ಮಾಡಿದರೆ, ಅನಧಿಕಾರಿಗಳಾದಂಥ ದೇವತೆಗಳು ಮೋಕ್ಷವನ್ನು ಪಡೀಲಿಕ್ಕಾಗಿ ಸಾಧನೆ ಮಾಡಲಿಕ್ಕಾಗಿಯೇ ಇಲ್ಲಿ ಹುಟ್ಟಿ ಬರ್ತಾರೆ. ಅಂತಹವರ ಗುಂಪಿನಲ್ಲಿ ನಮ್ಮನ್ನೊಬ್ಬನ ರಪ್ಪ ಅಂತ ಹಾಕಿದ್ದಾನೆ ದೇವರು ಅಂತಂದರೆ ಎಷ್ಟು ಜಾಗೃತವಾಗಿರ್ಬೇಕು. ಯಾವ ಸಂಧಿಯಲ್ಲಿ ಯಾರಿರ್ತಾರೋ ಅಲ್ವಾ, ಎಲ್ಲಿಂದ ಯಾರು ಬರ್ತಾರೋ, ಎಲ್ಲಿಂದ ಏನಿದೆಯೋ, ಯಾವ ಸಾಧಕರು ಯಾವ ಯೋನಿಯಲ್ಲಿ ಯಾವ ಪ್ರಾರಬ್ಧದಿಂದ ಹೇಗೆ ಹುಟ್ಟಿದಾರೋ ಗೊತ್ತಿಲ್ಲ, ಸಾಧನೆ ಮಾಡಿಕೊಳ್ಳಿಕ್ಕಾಗಿ ಬರ್ತಾರಿಲ್ಲಿ. ಆದ್ದರಿಂದ ನಾವು ಇದು ಸಾಧನಾ ಭೂಮಿ, ನನ್ನನ್ನು ಭಗವಂತ ಹಾಕಿದ್ದಾನೆ, ಮಾಡಬೇಕಾದ್ದು ಕರ್ತವ್ಯ ಅಂತ ಯಥಾಯೋಗ್ಯವಾದ ನಮ್ಮ ಯೋಗ್ಯತೆಗೆ ಅನುಗುಣವಾದ ಸಾಧನೆಯನ್ನು ಮಾಡ್ಕೊಂಡು ಹೋಗೋದೇ ಭಗವಂತನಿಗೆ ನಾವು ಕೊಡುವ ಕೃತಜ್ಞತಾ ಸಮರ್ಪಣೆ. ಇಲ್ಲಿ ಹುಟ್ಟಿಸಿದ್ದಕ್ಕೆ ನಾವು ದೇವರಿಗೆ ಕೊಡಬೇಕಾದದೇ 2 ಅಕ್ಷರ ಜ್ಞಾನ ಕಲಿತು ಬಿಟ್ಟರೆ ವಾಯುದೇವರು ಭಗವಂತ ಸುಪ್ರೀತರಾಗ್ತಾರೆ. ಈ ದೃಷ್ಟಿಯಲ್ಲಿ ಎಲ್ಲ ಲೋಕಾಲೋಕ ಪರ್ವತಗಳ ಎಲ್ಲದರ ನಿರೂಪಣೆಯನ್ನು ಮಾಡಿ ಇದು ಭಗವಂತನ ಮನೆಯಪ್ಪ ಅಂತ ಹೇಳಿದ್ದಕ್ಕೆ ಪರೀಕ್ಷಿತ ಕೇಳ್ತಾನೆ, ಸ್ವಾಮಿ ಮಾಡಿದ ಪಾಪಗಳನ್ನು ಅನುಭವಿಸಲಿಕ್ಕಾಗಿ ಒಂದು ಲೋಕ ಇದೆಯಲ್ಲ, ನರಕ ಲೋಕಗಳು, ಅದ್ರ ಬಗ್ಗೆನೂ ಮಾತಾಡಿ ಅಂತ ಹೇಳಿದ್ದಕ್ಕೆ ಒಟ್ಟು 21 + 7 28 ನರಕ ಲೋಕಗಳ ಬಗ್ಗೆ ನಿರೂಪಣೆಯನ್ನು ಕೊಡುತ್ತೆ ಭಾಗವತ. ತತ್ರಾಪಿ ಅದರಲ್ಲಿಯೂ ಕೂಡ ಅಪಿಸಪ್ತ ಎನ್ನುವ ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡುವಾಗ ನಿತ್ಯ ನರಕಗಳು ಅನಿತ್ಯ ನರಕಗಳು ಅಂತ 2 ಭಾಗ ಮಾಡ್ತಾರೆ. ರೌರವ, ಮಹಾರೌರವ, ವನ್ಹಿ, ವೈತರಣಿ, ಕುಂಭೀಪಾಕ ಅಂತ 5 ಅನಿತ್ಯ ನರಕಗಳು. ತಾಮಿಸ್ರ ಮತ್ತು ಅಂಧತಾಮಿಸ್ರ ಅಂತ 2 ನಿತ್ಯ ನರಕಗಳು. ನಿತ್ಯ ನರಕಕ್ಕೆ ಹೋಗಲಿಕ್ಕೆ ಅದೊಂದು ಪ್ರತ್ಯೇಕವಾದ ಯೋಗ್ಯತೆ, ಸಾಮಾನ್ಯರಿಗೆಲ್ಲ ಅಲ್ಲಿಲ್ಲ. ಭಗವಂತನ ಗುಣಗಳನ್ನು ಅಪಲಾಪ ಮಾಡೋದೇ ಮೊದಲಾದ ಎಲ್ಲವನ್ನು ಮಾಡತಕ್ಕ ವ್ಯಕ್ತಿಗಳಿಗೆ ನಿತ್ಯ ನರಕಗಳು. ಇಲ್ಲಿ ಬಂದು ಪಾಪಾದಿಗಳನ್ನು ಮಾಡಿದವರಿಗೆ ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸಲಿಕ್ಕಾಗಿ ನರಕಾದಿ ಲೋಕಗಳು ಅಂತ ಹೇಳಿದಾಗ ಪರೀಕ್ಷಿತ ಕೇಳ್ತಾನೆ, ಸ್ವಾಮಿ ಹಾಗಾದರೆ ಮಾಡಿದ ಕರ್ಮಕ್ಕೆಲ್ಲ ನರಕ ಬರಬೇಕು, ಯಾಕೆ ಅಂತಂದರೆ ಪ್ರಾಯಶ್ಚಿತ್ತ ಅಂತನ್ನೋದು ನಾವು ಮಾಡುವಾಗ ಅನುಸಂಧಾನ ಇಲ್ಲದೆ ಮಾಡಿಬಿಡ್ತೇವೆ. ಏನೋ ಪಾಪ ಆಯಿತು ನಮ್ಮಿಂದ, ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡುವಾಗ ಅನುಸಂಧಾನ ಬರಬೇಕಲ್ಲ ಮನಸ್ಸಿಗೆ, ಬರಲ್ಲ. ಏನು ಮಾಡ್ಬೋದು? ಅವಿದ್ವದ್ ಅಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ. ಜ್ಞಾನಿಗಳು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಒಂದು ಲೆವೆಲ್ ಇದೆ, ಅಜ್ಞಾನಿಗಳು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಫಲ ಹೇಗೆ? ಆದ್ದರಿಂದ ಕೆಸರಾದ ಕೈಯನ್ನು ಕೆಸರು ನೀರಿನಿಂದ ತೊಳ್ಕೊಂಡ ಹಾಗೆ ಏನಾಯಿತು? ಕರ್ಮಗಳನ್ನು ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದು. ಅದಕ್ಕೇನು ಉಪಾಯ ಅಂತ ಕೇಳಿದ್ದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾರೆ, ನಾರಾಯಣ ಸ್ಮರಣೆಯೊಂದೇ ಉಪಾಯಪ್ಪ. ಭಕ್ತಿಯಿಂದ ಮಾಡುವ ಭಗವಂತನ ಸ್ಮರಣೆ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗುಖೈ. ನಾರಾಯಣನ ಸರ್ವೋತ್ತಮತ್ವ ಜ್ಞಾನವನ್ನು ಬಿಟ್ಟು ಎಷ್ಟೇ ಪ್ರಾಯಶ್ಚಿತ್ತವನ್ನು ಮಾಡಿದರೂ ಆ ಕರ್ಮ ಫಲಕಾರಿ ಆಗೋದಿಲ್ಲ. ಆದ್ದರಿಂದ ನಾಮಸ್ಮರಣೆಗೆ ಮಿಗಿಲಾದ ಒಂದು ಉಪಾಯ ಇನ್ನೊಂದಿಲ್ಲ. ಪ್ರಾಯಶ್ಚಿತ್ತಂತು ಸರ್ವೇಷಾಂ ಹರಿ ಸಂಸ್ಮರಣಂ ಪರಂ. ಶ್ರೀಹರಿ ಅನ್ನುವ ನಾಮಸ್ಮರಣೆಗೆ ಎಷ್ಟು ಪಾಪಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇದೆ ಅಂದರೆ ಅಷ್ಟು ಪಾಪಗಳನ್ನು ಅನಂತ ಜನ್ಮಗಳಲ್ಲಿ ನಮಗೆ ಮಾಡಲಿಕ್ಕಾಗೋದಿಲ್ಲ. ಕೇವಲ ಒಮ್ಮೆ ಶ್ರೀಹರಿ ಅಂದರೆ ಎಲ್ಲ ಪಾಪಗಳನ್ನು ಪರಿಹರಿಸಿಬಿಡ್ತಾನೆ ಸ್ವಾಮಿ. ಈ ದೃಷ್ಟಿಯಲ್ಲಿ ಕಥೆ ಅಜಾಮಿಳನ ವಿಶಿಷ್ಟವಾದ ಉಪಾಖ್ಯಾನ. ಅವನು ಕೊನೆ ಮಗ ಅಂಗಳದಲ್ಲಿ ಆಡ್ತಾ ಇದ್ದ, ಯಮದೂತರು ಬಂದು ಕೂತ್ಕೊಂಡ್ಬಿಟ್ರಿ ಇಲ್ಲಿ. ಬಂದಾಗ ಆ ಕೊನೆಯ ಮಗನ್ನ ನೋಡಿ ಯಮದೂತರು ಬಂದಾಗ ಭಯ ಆಯಿತು. ನಾರಾಯಣ ಅಂದ. ಅಂತ್ಯಕಾಲದಲ್ಲಿ ನಾರಾಯಣ ಅಂತ ಇದ್ದ ಹಾಗೆ ವಿಷ್ಣುದೂತರು ಬಂದರು. ಅಲ್ಲಿ ಯಮದೂತರಿಗೂ ವಿಷ್ಣುದೂತರಿಗೂ ಸಂವಾದ ನಡೆದೋಯ್ತು. ಕೊನೆಗೆ ಸಿದ್ಧವಾದ ಪ್ರಮೇಯ ಯಾವುದು ಅಂತಂದರೆ ನಾರಾಯಣ ನಾಮಸ್ಮರಣೆಗೆ ಬಲ ಅಂತ. ನಮಗಿನ್ನೂ ಡೌಟ್ಸ್ ಇದೆಯಲ್ಲ ಅಂದರೆ ನಿಮ್ಮ ಗುರುವೇ ಮಹಾಭಾಗವತ, ಅವನು ಹೋಗಿ ಕೇಳ್ಕೊಳ್ಳಿ ಅಂತಂದು. ಇವನು ಎದ್ದ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ಹರಿದ್ವಾರಕ್ಕೆ ಹೋಗಿ ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋದ ಎನ್ನುವಂಥ ಉಲ್ಲೇಖ ಬರುತ್ತೆ. ಯಮದೂತರು ಏನು ಮಾಡ್ತಾರೆ? ಯಮನ ಹತ್ರಕ್ಕೆ ಬರ್ತಾರೆ, ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಅವನು ಸಾಯ್ಲಿಕ್ಕೆ ಯೋಗ್ಯ, ನರಕಕ್ಕೆ ಬರಲಿಕ್ಕೆ ಯೋಗ್ಯ, ಕರ್ಕೊಂಬ ಅಂತಂದ್ರಿ ನೀವು.
ಅಲ್ಲಿಗೆ ಹೋದರೆ ಏನೋ ಒಂದ್ಸಲ ನಾರಾಯಣ ಅಂತಂದುಬಿಟ್ಟ, ವಿಷ್ಣುದೂತರು ಬಂದು ಬಿಡಿಸಿ ಕಳಿಸೇ ಬಿಟ್ರಲ್ಲ, ಹೇಗಿದು ಸಾಧ್ಯ? ಅದೇನೋ ಕೇಳಿದ್ದಕ್ಕೆ ಭಾಗವತ ಧರ್ಮ ಅಂತೇನೋ ಅಂದುಬಿಟ್ರು. ಏನದು ಭಾಗವತ ಧರ್ಮ ಅಂತಂದರೆ? ಹೊಸದಾಗಿದೆಯಲ್ಲ ಕೇಳಲಿಕ್ಕೆ ಅಂದಿದ್ದಕ್ಕೆ ಯಮಧರ್ಮರಾಜರಂತಾರೆ, ನಾವು 12 ಜನ ಇದ್ದೇವೆ. ನೋಡಿ ಯಮಧರ್ಮರಾಜರ ವೈಭವ. ನಾವು 12 ಜನ ಇದ್ದೇವೆ, ಭಾಗವತ ಧರ್ಮವನ್ನು ಚೆನ್ನಾಗಿ ತಿಳಿದವರು, ಅದನ್ನು ಹೇಳ್ತೀನಿ ಅಂತ. 12 ಜನಗಳು ಯಾರು? ಸ್ವಯಂಭೂ, ನಾರದ, ಶಂಭು, ಕುಮಾರ, ಕಪಿಲ, ಮನು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ, ವೈಯಾಸಕಿ, ಶುಕಾಚಾರ್ಯರು ಮತ್ತು ವಯಂ ನಾವು ಅಂದ. ದ್ವಾದಶೈತೆ ವಿಜಾನೀಮೋ ಧರ್ಮಾನ್ ಭಾಗವತಾನ್ ಭಟಃ. ಈ 12 ಮಂದಿ ನಾವೇನಿದ್ದೇವೆ, ಭಾಗವತ ಧರ್ಮಗಳನ್ನು ಚೆನ್ನಾಗಿ ತಿಳಿದಿದ್ದೇವಪ್ಪ. ಭಾಗವತ ಧರ್ಮ ಅಂತಂದರೆ ಭಗವಂತನನ್ನೇ ಅನನ್ಯವಾಗಿ ಆರಾಧನೆಯನ್ನು ಮಾಡುವಂತಹ ಧರ್ಮ ಅದು. ಏನೇ ಮಾಡಲಿ, ನೀವು ಈ ಕೆಲಸ ಯಾಕ್ರಿ ಮಾಡ್ತಾ ಇಲ್ಲ, ಊರೆಲ್ಲ ಮಾಡ್ತಾ ಇದೆ ಅಂದರೆ ದೇವರಿಗೆ ಪ್ರೀತಿ ಆಗೋದಿಲ್ಲ, ನಾನು ಮಾಡಲ್ಲ. ಈ ಕೆಲಸ ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂದರೆ ವಿಷ್ಣು ಪ್ರೀತಿ ಆಗುತ್ತೆ, ನಾನು ಮಾಡ್ತೀನಿ. ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಲಕ್ಷ್ಮೀದೇವಿಯ ಉಪಾಸನೆ. ಲಕ್ಷ್ಮೀದೇವಿ ಅಂತಂದರೆ ಇತರ ದೇವತೆಗಳನ್ನೆಲ್ಲ ಉಪಾಸನೆ ಮಾಡುವಾಗ ಸ್ವಲ್ಪ ಜಾರಿ ಬಿದ್ದರೂ ಕೂಡ ನಮ್ಮ ಗತಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವ್ಯಕ್ತಾಯ ಗತಿರ್ದುಃಖಂ ಅಂತಂತಾನೆ ಕೃಷ್ಣ. ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಆದರೆ ದೇವರ ಪೂಜೆಯನ್ನು ಮಾಡುವಾಗ ನಾವಂತೀವಿ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತೀವಿ. ಯಾವುದೋ ನೆನ್ನೆ ಅಂಗಡಿಯಿಂದ ತಂದಿರೋದು ಒಣಗೋಗಿರುತ್ತೆ, ನಮ್ಮ ಮುಖ ಇದ್ದಾಗಿರುತ್ತೆ, ಬಾಡಿ ಹೋಗಿರುತ್ತೆ, ಅದನ್ನು ತಗೊಂಡು ದೇವ್ರ ಮೇಲೆ ಹಾಕ್ತೀವಿ. ಸುವರ್ಣ ಪುಷ್ಪಾಣಿ ಸಮರ್ಪಯಾಮಿ ಅಂತೀವಿ. ದೇವ್ರು ಯಾವತ್ತಾರ ಅಂದಿದ್ದಾನ? ಬಾಯಲ್ಲಿ ಬಂದಿದ್ದು ಸುವರ್ಣ ಪುಷ್ಪ, ನನಗೆ ಹಾಕಿದ್ದು ಯಾವುದೋ ಅಂಗಡಿಯಿಂದ ತಂದು ಹೂವ ಅಂತ ದೇವ್ರು ಯಾವತ್ತಾದರೂ ನೋಡ್ತಾನೆ ದೇವರು. ಶ್ರೀಮದಾಚಾರ್ಯ ಅಂತಾರೆ, ಪ್ರಾರಂಭ ಮಾತ್ರಂ ಇಚ್ಛಾವಾ ವಿಷ್ಣು ಧರ್ಮೇ ನ ನಿಷ್ಫಲ. ನಾನು ನಾಳೆ ಬೆಳಗ್ಗೆ ಧನುರ್ಮಾಸ ಇದೆ, ನಕ್ಷತ್ರ ಇರುವ ಸಂದರ್ಭದಲ್ಲೇ ದೇವರ ಪೂಜೆ ನೈವೇದ್ಯವನ್ನು ಮಾಡಿ ಮುಗಿಸ್ಬಿಡ್ತೇನೆ ಅಂತ ಸಂಕಲ್ಪ ಮಾಡಿ ರಾತ್ರಿ ಮಲಗಿದ್ದು. ಬೆಳಗ್ಗೆ ಎಚ್ಚರಾಗಿದ್ದೆ 6:30, ಸೂರ್ಯೋದಯ ಆಗೋಯ್ತು. ಪಾಪನೋ ಪುಣ್ಯನೋ ದೇವರಂತ ಸಂಕಲ್ಪ ಮಾಡಿದೆ ಅಲ್ವೇನಪ್ಪ, ಪುಣ್ಯ ಕೊಡ್ತೀನಿ. ಯಾವುದೋ ಒಂದು ಜನ್ಮದಲ್ಲಿ ಧನುರ್ಮಾಸದಲ್ಲಿ ಪೂರ್ಣವಾಗಿ ನಕ್ಷತ್ರ ಇರೋ ಕಾಲಕ್ಕೆ ಪೂಜೆ ಮಾಡಿಸ್ತೀನಿ ನಿನ್ನ ಕೈಲಿ. ನೇಹಾಭಿಕ್ರಮನಾಶೋಸ್ತಿ. ಇತರ ದೇವತೆಗಳ ಪೂಜೆ ಮಾಡಬೇಕಾದ್ರೆ ಇಂತಹ ಹೂವ, ಇಂತಹ ವಸ್ತ್ರ, ಇಂತಹ ಬಣ್ಣದ ಗಂಧ, ಇಂಥ ನೈವೇದ್ಯ, ಇಂಥ ದಿಕ್ಕಿನಲ್ಲಿ ಕೂತ್ಕೊಂಡು ಪೂಜೆ ಎಲ್ಲ ಇದೆ. ದೇವರ ವಿಷಯದಲ್ಲಿ ದೇವರ ವಿಷಯ ಕೇಳಿ, ನೈಹ ಅಭಿಕ್ರಮನಾಶೋಸ್ತಿ. ಅಭಿಕ್ರಮನಾಶ ಇಲ್ಲ, ಆರ್ಡರ್ ಆಗಿ ಮಾಡಬೇಕು ಅನ್ನೋದಿಲ್ಲ. ಭಕ್ತಿ ಒಂದಿದ್ರೆ ಸಾಕು. ಪ್ರತ್ಯವಾಯೋ ನ ವಿದ್ಯತೆ. ವ್ಯತ್ಯಾಸ ಫಲ ಬಂದ್ಬಿಟ್ರೆ ಏನು ಮಾಡೋದು? ಇತರ ದೇವತೆಗಳನ್ನು ಪೂಜೆ ಮಾಡುವಾಗ ಇಂತಿಷ್ಟೇ ಹೂವು, ಇಂತಿಷ್ಟೇ ಪ್ರಮಾಣದ ನೈವೇದ್ಯ, ಇಂತಿಷ್ಟೇ ಗಂಧ ಕ್ರಮ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪ್ರತ್ಯವಾಯ ಉಲ್ಟಾ ಹೊಡೆದು ಬಿಡುತ್ತೆ. ದೇವರ ಪೂಜೆಯಲ್ಲಿ ಹಾಗಲ್ಲ. ಪ್ರತ್ಯವಾಯೋ ನ ವಿದ್ಯತೆ. ನೈವೇದ್ಯ ಮಾಡಿದ ಒಂದು ಕಲ್ಸಕ್ರೆ, ನಾನಾ ಶಾಖೈರುಪೇತಂ ದದಿ ಮಧು ಕ್ಷೀರ ಪಾನೀಯ ಯುಕ್ತಂ ತಾಂಬೂಲಂಚಾಪಿ ವಿಷ್ಣು ಪ್ರತಿ ದಿವಸಮಹಂ ಹೇಳ್ತೀವಲ್ಲ. ಮಾನಸೇ ಚಿಂತೆಯಾಮಿ. ಮನಸ್ಸಿನಲ್ಲಿ ಎಲ್ಲ ಇದೆಯಪ್ಪ, ಎದುರಿಗಿಟ್ಟಿದ್ದು ಬಾಳೆಹಣ್ಣು ಕಲ್ಸಕ್ರೇಣು ತಗೊಳಪ್ಪ. ದೇವ್ರು ತಗೊಳ್ದೇ ಇರ್ತಾನ? ಸ್ವಲ್ಪಂ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನನ್ನ ಮಾರ್ಗಕ್ಕೆ ನೀವು ಬನ್ನಿ, ನನ್ನ ಕುರಿತಾಗಿ ನೀವು ಪೂಜೆ ಮಾಡ್ರಿ, ನಿಮ್ಮ ಕೈಲಿ ಏನಿದೆಯೋ. ಆಚಾರ್ಯರಂತಾರೆ, ನಿಮಗೆ ಪೂಜೆ ಮಾಡುವ ಮನಸ್ಸು ಮುಖ್ಯ, ಪದಾರ್ಥಗಳಲ್ಲ. ದ್ರವ್ಯಾಣಮಪ್ಯಭಾವೇತು ಸಲಿಲೇನಾಪಿ ಪೂಜಿತಃ. ಧೂಪ ದೀಪ ಎಷ್ಟು ಜನ ಮಾಡ್ತಾರೆ ಬೆಳಗ್ಗೆ ಮನೆಗಳಲ್ಲಿ? ಒಂದು ಕೌಳಿಗೆ ಸೌಂಟಲ್ಲಿ ನೀರು ತಗೊಂಡು ಧೂಪ ಮಾಗ್ರ ಪಯಾಮಿ ಅಂತ. ಯಾವ ನೀರಲ್ಲಿ ಯಾವ ಮೂಸು ಬರುತ್ತಾ? ಆದರೆ ಮಂತ್ರ ಹೇಳುವಾಗ ಮಾತ್ರ ಹೇಳ್ತಾ, ದಶಾಂಗಂಗುಗ್ಗುಲಂ ಧೂಪಂ ಸುಗಂಧಂಚ ಮನೋಹರಂ ಕಪಿಲಾಕೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ಬಾಯಲ್ಲಿ ಕೊಡ್ತಿರೋದೇನು ದೇವರಿಗೆ? ನೀರು. ನಮಗೆ ಊಟ ಕಡಿಮೆ ಮಾಡಿದಾನ? ನಮಗೆ ಬಟ್ಟೆ ಕಡಿಮೆ ಮಾಡಿದಾನ? ಅಲ್ವಾ? ರಾತ್ರಿ ನಾವು ಮಲಗಿದ್ದೇವೆ, ಬೆಳಗ್ಗೆ ಎಚ್ಚರ ಆಗುವಾಗ ನಮ್ಮ ನೆನಪಿನ ಶಕ್ತಿ ಎಲ್ಲ ಹೊರಟೋಗಿದ್ರೆ ಏನು ಮಾಡೋದು? ಮಲಗಿದವ್ರು ಯಾರು, ಎದ್ದವ್ರು ಯಾರು? ಯಾವತ್ತಾದ್ರೂ ದೇವ್ರು ಹಾಗೆ ಮಾಡಿದಾನ ನಮಗೆ? ಸೂರ್ಯಕ್ಕೆ ಕಡಿಮೆ ಮಾಡಿದಾನ? ಊಟ ತಿಂಡಿ ಕಡಿಮೆ ಮಾಡಿದಾನ? ಏನೂ ಮಾಡಿಲ್ಲ. ಅದೇ ನಮಗೆ ಧೈರ್ಯ. ಏನೂ ಮಾಡಿಲ್ಲ, ಅದರಿಂದ ನಾಡಿದ್ರೆ ಆಯಿತು. ಅದೇ ಇತರ ದೇವತೆಗಳ ಬಗ್ಗೆ ಆಗುವಾಗ ಅದಿರ್ಬೇಕ್ರಿ,
ಈ ಬಣ್ಣದ ಪೂಜೆ ಇರಬೇಕ್ರಿ, ಈ ಬಣ್ಣದ ಹೂವು ಬೇಕ್ರಿ, ವಸ್ತ್ರ ಬೇಕು, ಗಂಧ ಬೇಕು, ಮಾಲ್ಯ ಬೇಕು ಎಲ್ಲ ಅಂತೀವಿ. ದೇವರ ಪೂಜೆ ಮಾಡುವಾಗ ಹೇಗಿರಬೇಕು? ಅದೇ ವೈಷ್ಣವ ಧರ್ಮ. ಏನೇ ಮಾಡಲಿ ನಾನು ಮಾಡ್ತೇನೆ ವಿಷ್ಣು ಪ್ರೀತಿಗಾಗಿ, ನಾನು ಮಾಡಲ್ಲ ವಿಷ್ಣು ಪ್ರೀತಿ ಆಗಲ್ಲ. ಅದಕ್ಕೋಸ್ಕರ ಸ್ವೋಚಿತೇ ನೈವ ಧರ್ಮೇಣ ವಿಷ್ಣು ಪೂಜಾ ಮೃತೆ ಕ್ವಚಿತ್ ನಾ ಪ್ರವೃತ್ತಿರುವ ಯತ್ರ ಧರ್ಮಸ್ಸ ವೈಷ್ಣವ. ಶ್ರೀಮದಾಚಾರ್ಯರು ಕೊಟ್ಟ ದೊಡ್ಡ ಸಂದೇಶ ಗೀತಾವಾಕ್ಯದ ಅನುಸಾರ. ಇದೇ ಭಾಗವತ ಧರ್ಮ. ಮಾಡಿದ್ದಕ್ಕೆಲ್ಲ ಇದು ವಿಷ್ಣು ಪೂಜೆ, ಇದು ವಿಷ್ಣು ಪೂಜೆ, ಇದು ವಿಷ್ಣು ಪೂಜೆ, ಮಾಡಿದ್ದೆಲ್ಲ ದೇವರ ಪೂಜೆ ಆಗಬೇಕು. ಈ ದೃಷ್ಟಿಯಲ್ಲಿ ಭಾಗವತ ಧರ್ಮ ಹೀಗಿದೆ. ಕೃಷ್ಣಾಯನೋ ನಮತಿ ಯಚ್ಛಿರ ಏಕದಾಪಿ ತಾನಾನಯಧ್ವಂ. ಯಮ ಅಂತಾನೆ, ಯಾರ ತಲೆ ಒಂದು ಸಲ ಕೃಷ್ಣನಿಗೆ ಮಣಿದಿಲ್ಲ, ನಮಸ್ಕಾರ ಮಾಡಿಲ್ಲ, ಎಳ್ಕೊಂಬನ್ನಿ ಅವ್ರನ್ನ. ಕೊನೆಗಂತಾನೆ ಅಕೃತ ವಿಷ್ಣು ಕೃತ್ಯಾನ್. ವಿಷ್ಣು ಕೃತ್ಯಗಳು ದೇವಸ್ಥಾನದ ಕಸ ಗುಡಿಸೋದು, ಕ್ಲೀನ್ ಮಾಡೋದು, ರಂಗವಲ್ಲಿಗಳನ್ನು ಹಾಕೋದು, ದೇವರ ಪಾತ್ರೆಗಳನ್ನು ತೊಳೆಯೋದು, ಬತ್ತಿಗಳನ್ನು ಹಾಕೋದು, ಹೂಗಳನ್ನು ಕಟ್ಟಿಕೊಡೋದು, ಅದೆಲ್ಲ ದೇವರ ಸೇವೆ. ಶುದ್ಧ ಮಾಡೋದು, ಊಟ ಮಾಡಿ ದೊಡ್ಡವರು ಅಧ್ಯಯನ ಮಾಡಿದವರೆಲ್ಲ ಊಟ ಮಾಡಿದ ಎಲೆಯನ್ನು ತೆಗೆದು ಶುದ್ಧ ಮಾಡೋದು, ಅದೆಲ್ಲ ದೇವರ ಸೇವೆ. ಅದೆಲ್ಲ ಯಾರು ಮಾಡಿಲ್ಲ, ಎಳ್ಕೊಂಬಂದು ನಮ್ಮ ಮನೆಗೆ ಅಂತ ಯಮ. ಆದ್ದರಿಂದ ಅಜಾಮಿಳ ಸ್ವರೂಪತಃ ಯೋಗ್ಯ, ಪ್ರಾರಬ್ಧವಶಾತ್ ಈ ಕೆಲಸವನ್ನು ಮಾಡಿದ್ದಾನೆ, ಆದ್ದರಿಂದ ಬಿಟ್ಬಿಡಬೇಕು ಅವನ್ನ ಅಂತ ನಿರೂಪಣೆ ಮಾಡಿದ್ದಾರೆ. ಅವನು ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋದ, ಪಶ್ಚಾತ್ತಪ್ತನಾದ ಮಹಾನುಭಾವ.